ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಸೆಲೆಬ್ರಿಟಿಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದೀಗ ಬಾಲಿವುಡ್ನ ನಟ ಸಲ್ಮಾನ್ ಖಾನ್ ಕೂಡ ಟ್ವೀಟ್ ಅನ್ನು ಮಾಡಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ ಸಲ್ಮಾನ್ ಖಾನ್ ಟ್ವೀಟ್ ಅನ್ನ ಮಾಡಿರುವಂತದ್ದು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಹಳ ಗಂಭೀರವಾದಂತ ವಿಷಯ ಅಂತ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಪ್ರತಿಭಟನೆ ಹಿಂಸಾ ರೂಪಕ್ಕೆ ತಿರುಗಿದ್ದು ದುಃಖವನ್ನ ತಂದಿದೆ ಅಂತ ಅವರು ಟ್ವೀಟ್ ಮಾಡ್ತಾ ಇರೋದು. ಪ್ರತಿಭಟನೆ ರಾಜಕೀಯಕ್ಕೆ ತಿರುಗಬಾರದು ಅಂತ ಸಲ್ಮಾನ್ ಖಾನ್ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಪ್ರತಿಭಟನೆ ರಾಜಕೀಯ ಸ್ವರೂಪ ಪಡ್ಕೊಳ್ಬಾರ್ದು ಅಂತ. ಇದು ವಿದ್ಯಾರ್ಥಿಗಳು ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಿಸಿದಂತ ವಿಷಯ, ಇದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್ ಆಗಿ ಹೇಳಿದ್ದಾರೆ. ಉತ್ತಮ ಶಿಕ್ಷಣ ವ್ಯವಸ್ಥೆಗಾಗಿ ವಿದ್ಯಾರ್ಥಿಗಳು ಒಗ್ಗೂಡಿದ್ದಾರೆ. ವಿದ್ಯಾರ್ಥಿಗಳನ್ನ ಅವರ ಪೋಷಕರು ಕೂಡ ಬೆಂಬಲಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಸಲ್ಮಾನ್ ಖಾನ್ ಪೋಸ್ಟ್ ಮಾಡಿರೋದು. ಇಲ್ಲಿ ಕಾಂಗ್ರೆಸ್ನವರು ಸಪೋರ್ಟ್ ಮಾಡಿದ್ರು, ಕಾಕ್ರೋಚ್ ಪಕ್ಷದವರು ಸಪೋರ್ಟ್ ಮಾಡಿದ್ರು, ಇನ್ನೊಬ್ರು ಸಪೋರ್ಟ್ ಮಾಡಿದ್ರು, ಮತ್ತೊಬ್ರು ಸಪೋರ್ಟ್ ಮಾಡಿದ್ರು ಅಂದಾಗ ಅದು ರಾಜಕೀಯ ತಿರುವು ಪಡ್ಕೊಂಡು ಬಿಡುತ್ತೆ. ನೋಡಿ, ಇಷ್ಟು ದಿನ ಮಾಡಿದಂಥ ಹೋರಾಟ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಿದ್ದು. ಅವ್ರಿಗೇನು ಬೇಕೋ ಅದನ್ನು ಕೇಳ್ಕೊಳ್ತಾ ಇದ್ರು. ಯಾವಾಗ ಸಪೋರ್ಟ್ ಅಂತ ಬಂತೋ ಆಗ ಬಿಡ್ರಿ ಇದು ಷಡ್ಯಂತ್ರ, ರಾಜಕೀಯವಾಗಿ ಆಗ್ತಾ ಇರೋದು ಅನ್ನೋದೊಂದು ಬಂದ್ಬಿಡತ್ತೆ. ಆಗ ಯಾವುದೇ ವಿಚಾರಕ್ಕೆ ರಾಜಕೀಯ ಬಂತು ಅಂದರೆ ಅದು ಹಳ್ಳ ಹತ್ತದೆ. ಸೊ ಪಾಪ ಈಗ ವಿದ್ಯಾರ್ಥಿಗಳಿಗೆ ಒಂಥರ, ಇವರೇನು ಯಾರಿಗೂ ಕರೆದಿಲ್ಲ ಬನ್ನಿ ಸಪೋರ್ಟ್ ಮಾಡಿ ಅಂತ, ಅವ್ರ ಪಾಡಿಗೆ ಅವ್ರು ಹೋರಾಟ ಮಾಡ್ತಾ ಇದ್ರು.